ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈವರೆಗೆ A1 ಜಗದೀಶ್ ಅಲಿಯಾಸ್ ಜಗ್ಗನ ಬಂಧಿಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಾಹಿತಿ ಕೊಟ್ಟಿದ್ದಾರೆ. ಮೊದಲ ಆರೋಪಿಯ ಹುಡುಕಾಟ ನಡೆದಿದೆ. ಪೊಲೀಸರು ಪತ್ತೆ ಮಾಡಿ ಬಂಧನ ಮಾಡ್ತಾರೆ. ಆರೋಪಿಗಳ ವಿಚಾರಣೆ ಬಗ್ಗೆ ಹೇಳಲು ಆಗಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಹುಡುಕ್ತಾ ಇದ್ದಾರೆ. ಏನೇನು ನಿಗದಿ ಮಾಡ್ತಾರೆ ರೀ, 2 ದಿನದಲ್ಲಿ ಮಾಡ್ತೀವಿ, 1 ದಿನದಲ್ಲಿ ಅವನು ಫೋರ್ಸ್ಫುಲ್ ಆಗಿ ಹುಡುಕ್ತಾ ಇದ್ದಾರೆ. ಆ ಹುಡುಕಿ ಅವನಿಗೆ ಸಿಕ್ಕೋ ರೀತಿಯಲ್ಲಿ ಮಾಡಲೇಬೇಕಲ್ಲ. ಸರ್, A5 ಆರೋಪಿಯನ್ನು ವಿಚಾರಣೆ ಮಾಡಿ ಕಳಿಸಿರೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಭೈರತಿ ಬಸವರಾಜ್ ಆಯ್ತು, ಏನು ಈ ಪ್ರೊಸೀಜರ್ಸ್ ಎಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ಬೇಕಾ? ಅಲ್ಲಪ್ಪ, ಏನು ಎಲ್ಲದಕ್ಕೂ ನೀವು ಪ್ರಶ್ನೆ ಮಾಡ್ತಾ ಹೋದರೆ ಕೊನೆ ಇಲ್ಲ. ದೇರ್ ಇಸ್ ನೋ ಎಂಡ್ ಟು ದಿಸ್. ಆಗ್ತಾನೆ ಇಲ್ಲ. ಅದೇ ಹುಡುಕ್ತಾ ಇದ್ದಾರೆ. ಒಂದು ವಾರ ಹುಡುಕ್ತಾ ಇದ್ದಾರೆ. ಏನೇನು ನಿಗದಿ ಮಾಡ್ತಾರೆ ರೀ, 2 ದಿನದಲ್ಲಿ ಮಾಡ್ತೀವಿ, 1 ದಿನದಲ್ಲಿ ಅವನು ಫೋರ್ಸ್ಫುಲ್ ಆಗಿ ಹುಡುಕ್ತಾ ಇದ್ದಾರೆ. ಆ ಹುಡುಕಿ ಅವನಿಗೆ ಸಿಕ್ಕೋ ರೀತಿಯಲ್ಲಿ ಮಾಡಲೇಬೇಕಲ್ಲ. ಸರ್, A5 ಆರೋಪಿಯನ್ನು ವಿಚಾರಣೆ ಮಾಡಿ ಕಳಿಸಿರೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಭೈರತಿ ಬಸವರಾಜ್ ಆಯ್ತು, ಏನು ಈ ಪ್ರೊಸೀಜರ್ಸ್ ಎಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ಬೇಕಾ? ಅಲ್ಲಪ್ಪ, ಏನು ಎಲ್ಲದಕ್ಕೂ ನೀವು ಪ್ರಶ್ನೆ ಮಾಡ್ತಾ ಹೋದರೆ ಕೊನೆ ಇಲ್ಲ. ದೇರ್ ಇಸ್ ನೋ ಎಂಡ್ ಟು ದಿಸ್. ಧರ್ಮಸ್ಥಳ ಗ್ರಾಮದಲ್ಲಿ ಸರಣಿ ಸಾವು ಆರೋಪ ಪ್ರಕರಣ. ಧರ್ಮಸ್ಥಳ ಗ್ರಾಮಕ್ಕೆ ಹೋಗುವಂತೆ SITಗೆ ಸೂಚನೆಯನ್ನು ಕೊಡಲಾಗಿದೆ. ತನಿಖಾ ಪ್ರಕ್ರಿಯೆ ಶುರು ಮಾಡುವಂತೆ ಹೇಳಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಸದ್ಯದಲ್ಲೇ SIT ತಂಡ ಅಲ್ಲಿಗೆ ಹೋಗಲಿದೆ. ಧರ್ಮಸ್ಥಳ ಪೊಲೀಸರಿಗೂ ಸೂಚನೆ ನೀಡಿದ್ದೇವೆ. SIT ತಂಡದಿಂದ ಯಾರೂ ಹೊರಗುಳಿಯೋದಿಲ್ಲ. ಹೊರಗುಳಿಯೋದಾದರೆ ನಮಗೆ ತಿಳಿಸಲಿ, ಆ ನಂತರ ಅದರ ಬಗ್ಗೆ ನಿರ್ಧಾರ ಮಾಡ್ತೀವಿ. BJPಯವರಿಂದ SITಗೆ ಯಾಕೆ ಆಕ್ಷೇಪ ಬರ್ತಾ ಇದೆ? ಈಗಿನಿಂದಲೇ ಏನೇನೋ ಪ್ರೇಮ್ ಮಾಡ್ತಾ ಇದ್ದಾರೆ, ರಾಜಕೀಯ ಉದ್ದೇಶವಿದೆ ಅಂತ ಯಾಕೆ ಹೇಳ್ತಾರೆ? BJPಯವರ ಆಕ್ಷೇಪಕ್ಕೆ ಪರಮೇಶ್ವರ ತಿರುಗೇಟು ಕೊಟ್ಟಿದ್ದಾರೆ. ಇಲ್ಲ, ಈಗಾಗಲೇ ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ದೇವೆ. ನೀವು ತಕ್ಷಣ ಹೋಗಿ ಅಲ್ಲಿ ಏನು ಅವೈಲಬಲ್ ರೆಕಾರ್ಡ್ಸ್ ಇದೆ ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ, ಅಲ್ಲಿಂದ ಪ್ರಾರಂಭ ಮಾಡ್ಕೊಳ್ತಾರೆ ಅವರು. ಅವರಿಗೂ ಸೂಚನೆ ಹೋಗಿದೆ DG ಅವರಿಂದ. ಅಲ್ಲಿಗೆ ನಮ್ಮ ಸ್ಥಳೀಯ ಪೊಲೀಸ್ಗೆ ಕೂಡ ಸೂಚನೆ ಹೋಗಿದೆ. ಏನು SIT ಮಾಡಿದ್ದೇವೆ, ಆ SITಗೆಲ್ಲ ಸಂಬಂಧಪಟ್ಟ ದಾಖಲೆಗಳು ಎಲ್ಲನೂ ಕೊಡಬೇಕು ಅಂತೇಳಿ DG ಅವರಾಗಲೇ ಸೂಚನೆ ಕೊಟ್ಟಿದ್ದಾರೆ. ಮೊಹಂತಿ ಅವರು ಬಹುಶಃ ಅವರು ಇವತ್ತು ನಾಳೆ ಹೋಗ್ತಾರೆ. ಹೋಗಿ ಅವರ ಟೀಮ್ ಹೋಗಿ ಶುರು ಮಾಡುತ್ತಾರೆ ಕೆಲಸ. ಇಲ್ಲ, ಈಗಾಗಲೇ ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ದೇವೆ. ನೀವು ತಕ್ಷಣ ಹೋಗಿ ಅಲ್ಲಿ ಏನು ಅವೈಲಬಲ್ ರೆಕಾರ್ಡ್ಸ್ ಇದೆ ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ, ಅಲ್ಲಿಂದ ಪ್ರಾರಂಭ ಮಾಡ್ಕೊಳ್ತಾರೆ ಅವರು. ಅವರಿಗೂ ಸೂಚನೆ ಹೋಗಿದೆ DG ಅವರಿಂದ. ಅಲ್ಲಿಗೆ ನಮ್ಮ ಸ್ಥಳೀಯ ಪೊಲೀಸ್ಗೆ ಕೂಡ ಸೂಚನೆ ಹೋಗಿದೆ. ಏನು SIT ಮಾಡಿದ್ದೇವೆ, ಆ SITಗೆಲ್ಲ ಸಂಬಂಧಪಟ್ಟ ದಾಖಲೆಗಳು ಎಲ್ಲನೂ ಕೊಡಬೇಕು ಅಂತೇಳಿ DG ಅವರಾಗಲೇ ಸೂಚನೆ ಕೊಟ್ಟಿದ್ದಾರೆ. ಮೊಹಂತಿ ಅವರು ಬಹುಶಃ ಅವರು ಇವತ್ತು ನಾಳೆ ಹೋಗ್ತಾರೆ. ಹೋಗಿ ಅವರ ಟೀಮ್ ಹೋಗಿ ಶುರು ಮಾಡುತ್ತಾರೆ ಕೆಲಸ. ಇಲ್ಲ, ಈಗ